ಇವತ್ತು ಬೆಂಗಳೂರಿಗೆ ಬಂದು ಈ ಮಕ್ಕಳು ಅದ್ರ 12 ಸಮುದಾಯದಲ್ಲಿ ಜೇನುಕೃಪೆ ಮಕ್ಕಳು ಮಾತನಾಡಿ ಬಂದಿರೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಅಲೆಮಾರಿಕೂಟ ಬುಡಕಟ್ಟು ಮಹಾಸಭಾದಿಂದ ಈ ಕಾರ್ಯವನ್ನು ಮಾಡಿದ್ದೀವಿ. ಇದಂತೂ ಒಂದು ರೀತಿಯ ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಇದುವರೆಗೂ ಇಂಥ ಮಕ್ಕಳನ್ನು ಯಾರೂ ಗುರುತಿಸಿರಲಿಲ್ಲ. ಮೊದಲ ಸಲ ನಾವು ಗುರುತಿಸಿ ಮಾಡಿದ್ದೀವಿ. ಮುಂದೆ ಓದೋಕ್ಕೆ ಸ್ವಲ್ಪ ಪ್ರೈವೇಟ್ಗೆ ಹಾಕೋಕ್ಕೆ ದುಡ್ಡಿಲ್ಲ, ಮನೇಲಿ ಯಾರೂ ದುಡಿಯೋರಿಲ್ಲ. ಅಣ್ಣ ಒಬ್ಬನೇ ದುಡಿತಾರದು, ಅವನು ಓದೋದು ಬಿಟ್ಟು ದುಡಿತವನೆ. ಅದರಿಂದ ಮನೇಲಿ ತುಂಬ ಕಷ್ಟ ಇತ್ತು. ನಾನು ಸೇರ್ಕೊಂಡಿರೋ ಡಿಪ್ಲೊಮಾ ಕಾಲೇಜು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ತಗೊಂಡಿದ್ದೀನಿ ಡಿಪ್ಲೊಮಾದ್ರಲ್ಲಿ. ಅದರಿಂದ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಅಪ್ಪ ಅಮ್ಮಂಗೆ ಒಳ್ಳೆ ಮರ್ಯಾದೆ ಕೊಡ್ತೀನಿ. ಆದರೆ ದೇವ್ರ ಕೃಪೆನ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ. 518 ತೆಗ್ದಿದ್ದಾನೆ, ಪರ್ಸೆಂಟೇಜ್ 82 ತೆಗ್ದಿದ್ದಾನೆ. ಇವಾಗ ಪಾಸಾಗಿ ಎಲ್ರಿಗೂ ಖುಷಿ ಕೊಟ್ಟಿದ್ದಾನೆ. ನಾವು ಓದಿಸ್ಬೇಕನ್ನೋ ಆಸೆ ಇದೆ, ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋಕ್ಕಂತೂ ಶಕ್ತಿ ನಮಗಿಲ್ಲ. ಈ ಕಾರ್ಯಕ್ರಮದಿಂದ ಇನ್ನಷ್ಟು ನಮ್ಮಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡ್ತದೆ ಅಂತ ನಾವು ಭಾವಿಸ್ತೀನಿ. ಇದರಿಂದ ನಮಗೆ ಎಷ್ಟೋ ಹೊಸ ವಿಷಯಗಳು ಗೊತ್ತಾಕ್ಕವು. ನಮ್ಮಂಥ ಕಲಿಯೋ ವಿದ್ಯಾರ್ಥಿಗಳಿಗೆ ಎಲ್ಲ ಥರ ಸೌಕರ್ಯ ಸಿಗಬೇಕನ್ನೋದು ಈ ಕಾರ್ಯಕ್ರಮದಿಂದ ಗೊತ್ತಾಗೈತಿ. ಕೊರ್ಮ ಕೊರಚ ಬೋವಿ ಲಮಣಿಯಲ್ಲಿ ನಮ್ಮನ್ನು ಅಲೆಮಾರಿಗಳನ್ನು ಸೇರಿಸಿ ಈಗ ಮುರಾರ್ಜಿ ಮಕ್ಕಳು 82 ಮಾರ್ಕ್ಸ್ ತೊಗೊಂಡಿದ್ದಾರೆ 2026-27ರಲ್ಲಿ. ಮುರಾರ್ಜಿ ಆಗ್ತಾಯಿಲ್ಲ. ಈ ಮಕ್ಕಳಿಗೆ ಮುಂದಕ್ಕೆ ಕೂಡ ನಾವು ಯಾವ ರೀತಿಯಲ್ಲಿ ಅವರು ಮುಂದಿನ ಎಜುಕೇಷನ್ ಮಾಡಬೇಕು ಅಂತ ಕೂಡ ನಾವು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಹಾಸಭಾದಿಂದ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವಿನೋದು, ನಾನು ಓದ್ತಿದ್ದು ಮೊರಾರ್ಜಿ ಹಾಸ್ಟ್ಲು ಗುಡೇನಹಳ್ಳಿ. ನನ್ನ 10ನೇ ತರಗತಿ ವ್ಯಾಸಂಗದಲ್ಲಿ 516 ಮಾರ್ಕ್ಸ್ ತೆಗೆದಿದ್ದೀನಿ, 82% ತೆಗೆದಿದ್ದೀನಿ. ಮುಂದೆ ಓದೋಕ್ಕೆ ಸ್ವಲ್ಪ ಪ್ರೈವೇಟ್ಗೆ ಹಾಕೋಕ್ಕೆ ದುಡ್ಡಿಲ್ಲ, ಮನೇಲಿ ಯಾರೂ ದುಡಿಯೋರಿಲ್ಲ. ಅಣ್ಣ ಒಬ್ಬನೇ ದುಡಿತಾರದು, ಅವನು ಓದೋದು ಬಿಟ್ಟು ದುಡಿತವನೆ. ಅದರಿಂದ ಮನೇಲಿ ತುಂಬ ಕಷ್ಟ ಐತೆ. ಮನೇಲಿ ಲೋನ್ ತಗೊಂಡು 15 ಲಕ್ಷ ಸಾಲ ಐತೆ. ಅಣ್ಣ ಒಬ್ಬನೇ ತೀರಿಸ್ತಾ ಇರೋದು, ನನಗೆ ಫೀಸು ಎಲ್ಲ ಕಟ್ಕೊಂಡು. ಅದರಿಂದ ಓದೋಕ್ಕೆ ಸ್ವಲ್ಪ ಕಷ್ಟ ಐತೆ. ಮತ್ತು ಮನೆ ಬಡತನ ಜಾಸ್ತಿ. ನಾವು ಅಲೆಮಾರಿ ಸಂಘದವರು, ಜೋಗಿ ಅಲೆಮಾರಿ ಅಂದಿ ಜೋಗಿ. ನಾನು ಸೇರ್ಕೊಂಡಿರೋ ಡಿಪ್ಲೊಮಾ ಕಾಲೇಜು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ತಗೊಂಡಿದ್ದೀನಿ ಡಿಪ್ಲೊಮಾದ್ರಲ್ಲಿ. ಅದರಿಂದ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಅಪ್ಪ ಅಮ್ಮಂಗೆ ಒಳ್ಳೆ ಮರ್ಯಾದೆ ಕೊಡ್ತೀನಿ. ಅವಾಗ ತುಂಬ ಪ್ರಾಬ್ಲಮ್ಮಲ್ಲಿದ್ವಿ. ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗ್ತಿರ್ಲಿಲ್ಲ. ನಾವು ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ವಿ. ಅಲ್ಲಿ ಮುರಾರ್ಜಿಲಿ ಪಾಸ್ ಆದ. ಅದು ಎಸಂಗನಹಳ್ಳಿ ಹತ್ರ, ಕಾಡ್ನೂರು ಹತ್ರ ಎಸಂಗನಹಳ್ಳಿ ಅಂತ ಆ ಹಾಸ್ಟೆಲಿಗೆ ಹಾಕಿದ್ವಿ. ಅಲ್ಲಿ ಅವರು ಕಾಳಜಿ ಚೆನ್ನಾಗಿ ಓದಿಸಿದ್ದಾರೆ. ಆದರೆ ಅವ್ರು ನಾವು ಓದಲ್ಲ ಅಂತ ಅಂದ್ಕೊಂಡ್ವಿ. ಆದರೂ ದೇವ್ರ ಕೃಪೆ ಅವ್ರು ತೋರಿಸಿರೋದು ಒಂದು ಇದಿದೆ. ಯಾಕೆಂದರೆ ನೈಟು ಹಗ್ಲು ಅನ್ನೋದಲ್ಲ. ಅವ್ರ ಟೈಮಿಗೆ ಇವ್ರಿಗೆ ಸಿಟ್ಟು ಬಂದಿರ್ಬೋದು, ಆದರೆ ಇವ್ರು ಒಳ್ಳೇದಕ್ಕೆ ಅವ್ರು ಮಾಡಿದ್ದಾರೆ. ಆದರೆ ದೇವ್ರ ಕೃಪೆನ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ. 518 ತೆಗ್ದಿದ್ದಾನೆ, ಪರ್ಸೆಂಟೇಜ್ 82 ತೆಗ್ದಿದ್ದಾನೆ. ಇವಾಗ ಪಾಸಾಗಿ ಎಲ್ರಿಗೂ ಖುಷಿ ಕೊಟ್ಟಿದ್ದಾನೆ. ನಾವು ಓದಿಸ್ಬೇಕನ್ನೋ ಆಸೆ ಇದೆ, ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋಕ್ಕಂತೂ ಶಕ್ತಿ ನಮಗಿಲ್ಲ. ಯಾಕೆಂದ್ರೆ ಮನೇಲಿ ತುಂಬ ಪ್ರಾಬ್ಲಮಲ್ಲಿದ್ದೀವಿ. ಮಗಳೊಬ್ಳಿದ್ದಾಳೆ. ಅದಕ್ಕೆ ITI ಇವನಿಗೆ ಬೇರೆದು ಯಾವ್ದಾದ್ರು ತೊಗೊಂಡ್ರೆ ಅದು 3 ವರ್ಷ 4 ವರ್ಷ ಓದಬೇಕು, ಮನೆ ಪ್ರಾಬ್ಲಮಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತೇಳಿ ITI ತೊಗೊಂಡಿದ್ದಾನೆ, ಮೆಕ್ಯಾನಿಕಲ್ ತೊಗೊಂಡಿದ್ದಾನೆ. 2 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಯಾವ್ದಾರು ಕಂಪ್ನಿಗೆ ಯಾವ್ದಕ್ಕಾರು ಹೋಗ್ತೀನಿ ಅಂತ ಅಂದಿದ್ದಾನೆ. ಹಂಗಾಗಿ ಮನೇಲೆಲ್ಲ ತುಂಬ ಖುಷಿಯಾಗಿದ್ದೀವಿ. ಆದರೆ ಅವ್ನು ಅನ್ಕೊಳ್ಳೋ ರೀತಿ ನಾವು ಓದ್ಸೋಕ್ಕಾಗ್ತಾಯಿಲ್ಲ. ಪ್ರೈವೇಟಲ್ಲಿ ಓದ್ಸೋಕ್ಕಾಗಲ್ಲ, ಮನೇಲಿ ಬಡತನ. ಮಗಳು PUC ಮುಗ್ದಿದೆ. ಅವಳು ಇವಾಗ ಬೇರೆ ಎದಕ್ಕಾರ ಹಾಕ್ಬೇಕು. ಇಲ್ಲ ಅವಳು ಮಾಮೂಲಿ ಸ್ಕೂಲಲ್ಲಿ ಹೋಗ್ತಿದ್ದರು. ನಾವು ಅಲೆಮಾರಿ ಸರ್. ನಮಗೆ ಕರೆಂಟು ಮನೆ ಅಂದರೆ ಅದು ನಮ್ಮದು ಸ್ವಂತ ಅನ್ನೋದು ಯಾವುದೂ ಇಲ್ಲ. ನಮಗೆ ಜಮೀನು ನಮ್ಮದಿಲ್ಲ. ಅತ್ತೆ ಮಾವ ಏನು ತೋರಿಸಿದಾರೋ ಅದ್ರ ನಮ್ಮ ಹೆಸ್ರಲ್ಲಿ ಏನಿಲ್ಲ. ಒಂದು ಮನೆಯೂ ಕೂಡ ನಮ್ಮ ಹೆಸ್ರಲ್ಲಿಲ್ಲ. ಅತ್ತೆ ಮಾವ ಏನು ತೋರಿಸಿದಾರಲ್ಲ ಅದ್ರಲ್ಲಿ ಮಾಡ್ಕೊತಿದ್ದೀವಿ. ನಾವು ಅಲೆಮಾರಿಗಳು ಅಂದಿ ಜೋಗಿ ಸಂಘ. ನಮ್ಮದು ಹಳ್ಳಿ ಮೈಸೂರು ಅಂತ, ಹಳ್ಳಿ ಮೈಸೂರು ಹತ್ರ ಜೋಗಿ ಕಪ್ಲು. ಎಲ್ಲರಿಗೂ ನಮಸ್ಕಾರ. ನಾನು ಮಾನಿಂಗ್ ಶ್ರೀಕಾಂತ್ ಮೇದಾರ್, ಬಾಗಲಕೋಟೆ ಜಿಲ್ಲೆಯಿಂದ ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದೇವೆ. ನಮ್ಮ ಬುಡಕಟ್ಟು ಜನಾಂಗದ ಆದಿವಾಸಿ ಅಲೆಮಾರಿ ಫೌಂಡೇಶನ್ ವತಿಯಿಂದ ಇವತ್ತು ಪ್ರತಿಭಾ ಪುರಸ್ಕಾರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದರಿಂದ ನಾವು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದೀವಿ. ಈ ಕಾರ್ಯಕ್ರಮದಿಂದ ಇನ್ನಷ್ಟು ನಮ್ಮಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡ್ತದೆ ಅಂತ ನಾವು ಭಾವಿಸ್ತೀನಿ. ಇದರಿಂದ ನಮಗೆ ಎಷ್ಟೋ ಹೊಸ ವಿಷಯಗಳು ಗೊತ್ತಾಕ್ಕವು. ನಮ್ಮಂಥ ಕಲಿಯೋ ವಿದ್ಯಾರ್ಥಿಗಳಿಗೆ ಎಲ್ಲ ಥರ ಸೌಕರ್ಯ ಸಿಗಬೇಕನ್ನೋದು ಈ ಕಾರ್ಯಕ್ರಮದಿಂದ ಗೊತ್ತಾಗೈತಿ. ಧನ್ಯವಾದಗಳು. ಯಾವ ಸಬ್ಜೆಕ್ಟ್ ತಗೊಂಡಿದ್ದೆ? ಎಷ್ಟು ಪರ್ಸೆಂಟೇಜ್? ನಾನು ಎಕ್ಸಲೆಂಟ್ PU ಕಾಲೇಜ್ ಕುಂದಾಪುರದಲ್ಲಿ ನನ್ನ ದ್ವಿತೀಯ PUC ವ್ಯಾಸಂಗವನ್ನು ಮುಗಿಸೀನಿ. 96% ಮಾರ್ಕ್ಸ್ ತೊಗೊಂಡೀನಿ.
ಮತ್ತು 10ನೇ ತನಕ ನಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅವಾಗೂ 96% ತೊಗೊಂಡಿನಿ. ಹಾಸ್ಟೆಲ್ನಾಗ ಇರೋಕೆ ನನಗೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ? ನಾನು ಮುಂದೆ MBBS ಮಾಡ್ಬೇಕು ಅಂದ್ಕೊಂಡೇನೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಮಾಳೂರು ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರು. ಈ ಅಲೆಮಾರಿ ಈ ಗಾಂಧಿ ಭವನದಲ್ಲಿ ಈ ನಮ್ಮ SSLC PUCಯಲ್ಲಿ ಯಾರು ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಡಿದ್ರೆ ನಮ್ಮ ಅಲೆಮಾರಿ ಸಮುದಾಯ ಮಕ್ಕಳು, ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಆಗಲಿ, ಅವರಿಗೆ ನಾವು ಪ್ರಸ್ತುತ ಏನು ಸನ್ಮಾನ ಇಟ್ಕೊಂಡಿದ್ದೀವಿ, ಒಳ್ಳೆ ರೀತಿಯಿಂದ ಸನ್ಮಾನ ಮಾಡಿದ್ದೀವಿ. ಈ ಏನು ಒಳ ಮೀಸಲಾತಿ ಹೌದಾ, ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರಿ. ಕೊರಮ, ಕೊರಚ, ಬೋವಿ, ಲಮಾಣಿ ಇವು ಅಲೆಮಾರಿಗಳನ್ನು ಸೇರಿಸಿ ಈಗ ಮುರಾರ್ಜಿ ಮಕ್ಕಳು ಹೋಗಿದ್ದಾರೆ ಹೌದಾ. ಅಲೆಮಾರಿ ಅಂತ ಟಿಕ್ ಹಾಕಿದರೆ ಮುರಾರ್ಜಿಯಲ್ಲಿ ಪಾಸ್ ಆಗಿದ್ದಾರೆ. ಆನಂತರ ವಿಕಲಚೇತನರಿಗೆ ಯಾವ ರೀತಿಯಿಂದ ಇದೆ, ಅಲೆಮಾರಿಗಳಿಗೆ ಆ ರೀತಿಯಿಂದ 2016-17ರಲ್ಲಿ ನಮ್ಮನ್ನು ಅಲೆಮಾರಿಗಳನ್ನು ಗುರುತಿಸಿದ್ದಾರೆ. 59 ಜಾತಿಗಳು. ಈಗ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ, ಸುಪ್ರೀಂ ಕೋರ್ಟ್ ಅವರ ವರದಿ ಪ್ರಕಾರ ಏನದ ಈಗಿನ ಸರ್ಕಾರ ಕೊರಮ, ಕೊರಚ, ಬೋವಿ, ಲಮಣಿಯಲ್ಲಿ ನಮ್ಮನ್ನು ಅಲೆಮಾರಿಗಳನ್ನು ಸೇರಿಸಿ ಈಗ ಮುರಾರ್ಜಿ ಮಕ್ಕಳು 82 ಮಾರ್ಕ್ಸ್ ತೊಗೊಂಡಿದ್ದಾರೆ 2026-27ರಲ್ಲಿ. ಮುರಾರ್ಜಿ ಆಗ್ತಾಯಿಲ್ಲ. ಯಾಕೆ? ಶಿಕ್ಷಣವಂತರಿಲ್ಲ, ಆರ್ಥಿಕವಾಗಿ ಗುಡಿಸಲಲ್ಲಿ ವಾಸವಾಗಿರತಕ್ಕಂಥ ಅಲೆಮಾರಿ ಸಮುದಾಯದವರು ಹೌದಾ. ಮತ್ತು ಗುಡಾರು ಟೆಂಟಿನಲ್ಲಿ ವಾಸವಾಗಿರುವಂಥ ಹಕ್ಕಿ ಪಕ್ಷಿಗಳನ್ನು ತಿಂದು ಬದುಕುವಂಥ ಅಲೆಮಾರಿ ಸಮುದಾಯ, ವೇಷಭೂಷಣಗಳನ್ನು ಹಾಕ್ಕೊಂಡು ತಿನ್ನುವಂಥ ಅಲೆಮಾರಿ ಸಮುದಾಯದಗಳು ಇವಾಗ ಏನು ಮಾಡಿದ್ರಿ, ಒಳ ಮೀಸಲಾತಿ ನಮ್ಮನ್ನು ಕೊರಮ, ಕೊರಚ, ಬೋವಿ, ಲಮಣಿಯಲ್ಲಿ ಸೇರಿಸಿ, ಬಲಾಢ್ಯ ಸಮುದಾಯದಲ್ಲಿ ಸೇರಿಸಿ ನಮ್ಮ ಅಲೆಮಾರಿಗಳ ಧ್ವನಿ ಇಲ್ಲಾರ್ದಂಥ ಅಲೆಮಾರಿಗಳನ್ನು ಸೇರಿಸಿದ್ರೆ ಈಗೇನು ಮಕ್ಕಳು ಈಗೇನು ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡಿದ್ದೀವಿ ಈ ಬೆಂಗಳೂರಲ್ಲಿ ಈ ಗಾಂಧಿ ಭವನದಲ್ಲಿ, ಈ ಮಕ್ಕಳು ಮುಂದಿನ ಭವಿಷ್ಯ ಏನು? ಇವ್ರು ಮುಂದೆ ಇವ್ರು ಮಾರ್ಕ್ಸ್ ತೊಗೊಂಡು ಇವರು ಏನೇನ ಜಾಬ್ ತೊಗೊಳಕ್ಕೆ ಸಾಧ್ಯನಾ? ಈ ಮುರಾರ್ಜಿ ಸ್ಕೂಲಲ್ಲೇ ಈ ಮಕ್ಕಳು ಅಡ್ಮಿಷನ್ ಆಗ್ತಾಯಿಲ್ಲ. ಹಿಂದೆ ಒಂದೊಂದು ಮುರಾರ್ಜಿ ಸ್ಕೂಲಲ್ಲಿ, ಕಿತ್ತೂರು ರಾಣಿ ಸ್ಕೂಲಲ್ಲಿ 12-13 ಮಕ್ಕಳು ಅಲೆಮಾರಿಗಳು ಮಕ್ಕಳು ಅಡ್ಮಿಷನ್ ಆಗ್ತಾಯಿತ್ತು. ಇವಾಗ ಅಲೆಮಾರಿಗಳು ಒಂದೂ ಇಲ್ಲ. ಯಾಕಂತಂದರೆ ಅಲೆಮಾರಿಗಳು 82 ಮಾರ್ಕ್ಸ್ ತೊಗೊಂಡ್ರು ಬೋವಿ ಸಮಾಜ, ಲಂಬಾಣಿ ಸಮಾಜ, ಕೊರಮ ಕೊರಚ ಸಮಾಜ 83 ತೊಗೊಂಡ್ರೆ ಅವರೇ ಅಡ್ಮಿಷನ್ ಮಾಡ್ತಾರೆ. ಈ ಅಲೆಮಾರಿಗಳು ಧ್ವನಿ ಇಲ್ಲಾರಂತೆ ಅಲೆಮಾರಿಗಳು ತಂದೆ ತಾಯಿನೇ ಕಲ್ತಿಲ್ಲ. ದಯಮಾಡಿ ಈಗಿನ ಸರ್ಕಾರ ತಾವು ಆಲೋಚನೆ ಮಾಡಿರಿ. ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ, ಸುಪ್ರೀಂ ಕೋರ್ಟ್ ವರದಿ ಪ್ರಕಾರ ನಮ್ಮದು ಏನು ಎ ಗ್ರೂಪ್ನಲ್ಲಿ ಇರ್ತಕ್ಕಂಥ ಒಂದು ಮೀಸಲಾತಿಯನ್ನು ನಮಗೆ ಪ್ರತ್ಯೇಕ ಮಾಡಿದರೆ ನಮ್ಮ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯದ. ನಾವು ಜಾಬ್ ತೊಗೊಳಕ್ಕಾಗಲ್ಲ. ಯಾಕಂತಂದ್ರೆ ಬಲಾಢ್ಯ ಸಮುದಾಯದವರು ಯಾಕೆ ಒಳ ಮೀಸಲಾತಿ 35 ವರ್ಷ ಹೋರಾಟ ಮಾಡಿದ್ದಾರೆ ತಮಗೆ ಗೊತ್ತದ. ಅಂಥ 35 ವರ್ಷ ಹೋರಾಟ ಮಾಡಿ 5.25 ಎಡಗೈ ಸಮುದಾಯ ಬಲಗೈ ಸಮುದಾಯ ಕೊಟ್ಟಿದ್ರಿ. ಈ ಅಲೆಮಾರಿಗಳನ್ನು ಕೊರಮ, ಕೊರಚ, ಬೋವಿ, ಲಮಣಿಯಲ್ಲಿ ಸೇರಿಸಿ ನಾವು ಧ್ವನಿ ಇಲ್ಲಾರ್ದವ್ರು ನಾವು ಎಲ್ಲಿಗೆ ಹೋಗ್ಬೇಕು? ಅಲೆಮಾರಿ ಸಮುದಾಯ ದಯಮಾಡಿ ಈಗ ತಮ್ಮ ಸರ್ಕಾರ ಒಳ್ಳೆಯ ಹಿಂದೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ತಮಗೆ ಗುರುತಿಸಿ ನೋಡಿರಿ. ಮುರಾರ್ಜಿ ಸ್ಕೂಲಲ್ಲಿ ಹೋಗ್ರಿ, ಯಾವುದೇ ಒಂದು ನೌಕರಿಯಲ್ಲಿ ತೊಗೊಳ್ಳಿಕ್ಕೆ ಆಗಲ್ಲ. ದಯಮಾಡಿ ತಾವು ಏನದ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ, ಸುಪ್ರೀಂ ಕೋರ್ಟ್ ವರದಿ ಪ್ರಕಾರ ನಮಗೇನು ಎ ಗ್ರೂಪ್ನಲ್ಲಿ ಒಂದು ಮೀಸಲಾತಿಯನ್ನು ನಮಗೆ ಪ್ರತ್ಯೇಕ ಅಲೆಮಾರಿಗಳಿಗೆ ಕೊಟ್ಟರೆ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಮಾಳೂರು ರುದ್ರಪ್ಪ ದೊಡ್ಡಮನಿ ಬುಡಕಟ್ಟು ಮಹಾಸಭಾದ ಅಧ್ಯಕ್ಷರು ಅಂತ ಹೇಳಿ ನಾನು 2 ಮಾತು ಮುಗಿಸುತ್ತೆ. ಆದರೆ ನಮ್ಮ ಜೈನ ಕುರುಬ ಸಮುದಾಯ ಜನಗಳ ಜೊತೆ ಬೆರೆಯೋದಕ್ಕೆ ಮುಜುಗರ ಇದೆ. ಅದು ನ್ಯಾಚುರಲಾಗಿ ಬಂದುಬಿಟ್ರಂಥದ್ದು. ಬೇಕಾದ್ರೆ ಪ್ರಾಣಿಗಳ ಜೊತೆ ನಾವು ಬೆರೆಸ್ಬಿಡ್ತೀವಿ. ಆನೆಯನ್ನು ಪಳಗಿಸಂಥವ್ರು ವಿಶ್ವವಿಖ್ಯಾತ ಪ್ರಸಿದ್ಧ ದಸರಾದಲ್ಲಿ ಅಂಬಾರಿಯಲ್ಲಿ ಮುಂದೆ ಕೂತ್ಕೊಳ್ಳೋದು ನಾವಾಗಿರ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳೊಂದಿಗೆ ಬೆಳೀತೀವಿ ಹೊತ್ತು ಜನಸಂಬಂಧದೊಂದಿಗೆ ನಮ್ಗೆ ಬೆರೀತಾ ಇಲ್ಲ. ಅದು ಆ ಭಾವನೆಗಳು ನಮ್ಮಲ್ಲಿ ತುಂಬಾ ಕ್ಷೀಣ ಆಗಬೇಕು. ಅದಕ್ಕೆ ಬರಬೇಕು, ನಾವು ಮುಖ್ಯವಾಹಿನಿಗೆ ಬರಬೇಕು, ಮುಂಚೂಣಿಗೆ ಬರಬೇಕು, ಮುಂಚೂಣಿ ಬರಬೇಕಾದ್ರೆ ಓದಬೇಕು. ಮುಖ್ಯವಾಗಿ ಬೇಕಾಗಿರೋದು ಒಂದು ಅಂಬೇಡ್ಕರ್ ಅವರು ಹೇಳಿರುವಂಥದ್ದು, ಎಲ್ಲ ಆಯುಧಗಳಿಗಿಂತ ಹರಿತವಾದ ಆಯುಧ ಪೆನ್ನು ಹಿಡಿಯೋ ರೀತಿಯನ್ನು ಕಲಿಸ್ಕೊಡೋಂಥ ವ್ಯವಸ್ಥೆನ ನಮ್ಮ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕು. ಸಮುದಾಯದ ಇವರ ಪೋಷಕರಾಗ್ಬೋದು. ಈಗ ನಾನೊಬ್ಬ ಎಜುಕೇಷನ್ ಮಾಡಿದ್ದೀನಿ ಅನ್ನೋ ಉದ್ದೇಶಕ್ಕೆ ನನ್ನ ಮಕ್ಕಳನ್ನ ಓದಿಸ್ತಿದ್ದೀನಿ. ಆದರೆ ಏನೂ ಅರಿವೇ ಇಲ್ದಿರೋಂಥವ್ರು ಮಕ್ಕಳನ್ನ ಓದಬೇಕನ್ನೋ ಭಾವನೆನ ಯಾರೂ ಇಟ್ಕೊಂಡಿರಲ್ಲ. ಅದು ಬದಲಾವಣೆ ಆಗ್ಬೇಕಂತಂದಾಗ ಸರ್ಕಾರದಲ್ಲಿ ದುಡ್ಡು ಖರ್ಚಾದ್ರೆ ಪ್ರಯೋಜನ ಇಲ್ಲ. ಅವೇರ್ನೆಸ್ ಅಂತ ಆಗಂತ ಒಂದು ವ್ಯವಸ್ಥೆ ಆಗಬೇಕು. ಗುರುತಿಸಬೇಕು. ಪ್ರತಿಭಾನ್ವಿತ ಮಕ್ಕಳು ಎಷ್ಟು ಜನ ಇದ್ದಾರೋ ಆ ಸಮುದಾಯದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಉತ್ತಮವಾದ ಎಜುಕೇಷನ್ ಕೊಡಬೇಕು. ಇವತ್ತು ಏಕಲವ್ಯ ಶಾಲೆ ಅಂತಂದ್ಬಿಟ್ಟು ತೆರೆದಿದ್ದಾರೆ ಕೇಂದ್ರ ಸರ್ಕಾರದ್ದು. ಇವತ್ತು ನಿಜವಾದ ನಮ್ಮ ಸಮುದಾಯಕ್ಕೆ ಇಲ್ಲ. ನೆನೆಗೆ ನಾನು ಹೋಯ್ತಾ ಮಾತಾಡಿದ್ದೀವಿ ಸೆಕ್ರೆಟರಿ ಅವ್ರ ಹತ್ರ. ನಮ್ಮ ಸಮುದಾಯದವರು ಅಲ್ಲಿ ಹೋಗಿ ಸೇರ್ಕೊತೀವಿ ಅಂತಂದಾಗ ನಮಗೆ ಪಾಲಿಲ್ಲ. ಭೂಮಿ ಕೊಟ್ಟಿರೋದು ನಾವೇ ಆಗಿದ್ದೀವಿ.
ನಮಗೆ ಸರ್ಕಾರ ರಿಹಾಬಿಟೇಷನ್ ಅಂತ ಕೊಟ್ಟಂಥ ಜಾಗದಲ್ಲಿ 20 ಎಕರೆ ಗೋಮಾಳವನ್ನು ದನ ಮೇಯಿಸ್ಗಳು ಕೊಟ್ಟಿದ್ದ ಜಾಗವನ್ನು ನಾವು ಏಕಲವ್ಯ ಶಾಲೆಯನ್ನು ನಿರ್ಮಾಣ ಮಾಡಿ ಅಂತಂದ್ಬಿಟ್ಟು ಬಿಟ್ಟುಕೊಟ್ಟಿದ್ದು ನಾವು ಬಿಟ್ಟ ಉದ್ದೇಶ ಏನು, ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬೇರೆ ಸಮುದಾಯದ ಮಕ್ಕಳು ಇಡೀ ರಾಜ್ಯವ್ಯಾಪಿ ಬರುವಂಥ ಮಕ್ಕಳು ಅಲ್ಲಿ ವಿದ್ಯೆಯನ್ನು ಪಡೀತಿದ್ದಾರೆ. ಅದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಕನಿಷ್ಠ 70 ಭಾಗ ಅರಣ್ಯ ಆದಿವಾಸಿಗಳಿಗೆ ಮತ್ತು PVTG ಸಮುದಾಯಗಳಿಗೆ ಮೀಸಲಿಡಬೇಕು. ಮೀಸಲಿಟ್ಟಾಗ ವಿದ್ಯಾಭ್ಯಾಸ ಬದಲಾವಣೆ ಆಗೋಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಬೇಸಿಕ್ ಎಜುಕೇಷನ್ ಮುಖ್ಯ ಆಗಬೇಕು. ಇವತ್ತು ಆಶ್ರಮ ಶಾಲೆ ಅಂತ ನಾವು ಏನು ಹೇಳ್ತಿದ್ವಿ, 1ರಿಂದ 7ನೇ ತರಗತಿವರೆಗೆ ಓದಕ್ಕೆ ಬರ್ತಾರೆ. ಅಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಇಲ್ಲ ಅಂತಂದಾಗ ಇಲ್ಲಿ ಇಂಗ್ಲೀಷ್ಗೆ ಹೋಗಿ CBSE ಕೋರ್ಸನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಸಾಧನೆ ಮಾಡಿದ್ದಾರೆ, ಖುಷಿ ಆಗುತ್ತೆ. ನಾನು ಕೂಡ PVTG ಸಮುದಾಯ, ನಾನು ಕೂಡ MSW ಪದವಿದ್ದಾರೆ. ಉಡುಪಿ ಜಿಲ್ಲೆಯಿಂದ ಬಂದು 2018ರಿಂದ ನನಗೆ ಚೇಂದ್ರ ಕುರುಬ ಸಮುದಾಯದೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ. ಅಂಥ ಸಂದರ್ಭದಲ್ಲಿ ಈ ಮಕ್ಕಳು ಸಿಕ್ಕಿರೋದು ನನಗೆ ಒಂದು ಅವಕಾಶ. ಅಂದರೆ ನಾನು ಏನೋ ನಮ್ಮ NGO ಕೆಲಸ ಉದ್ದೇಶಕ್ಕೆ ಹೋದಾಗ ಈ ಮಕ್ಕಳು SSC ಪಾಸ್ ಆಗಿದ್ದರು. ತಕ್ಷಣ ಅವರನ್ನು ಪ್ರೇರಣೆ ಕೊಟ್ಟು ಮೈಸೂರು ಸರ್ಕಾರಿ ಪದವಿ ಕಾಲೇಜ್ ಕುವೆಂಪು ನಗರ ಅಲ್ಲಿಗೆ ಹಾಕಿರೋದು, ಮತ್ತು ಹಾಸ್ಟೆಲ್ ಸೀಟು ನಮ್ಮ ಟ್ರೈಬ್. ತುಂಬ ಖುಷಿಯಾಗುತ್ತೆ. ಮತ್ತು ತುಂಬ ಡಿಸಿಪ್ಲಿನ್, ಕ್ಲಾಸಲ್ಲಿ ಕೂಡ ತುಂಬ ಡಿಸಿಪ್ಲಿನು, 99 ಅಟೆಂಡೆನ್ಸ್ ಇದೆ ಮಕ್ಕಳು. ತುಂಬ ಖುಷಿಯಾಗುತ್ತೆ. ಮತ್ತು ಆ ಥರನೇ ನಡ್ಕೊಂಡಿದ್ದಾರೆ ಮಕ್ಕಳು ಕೂಡ. ಇಂಥ ಮಕ್ಕಳು ಅದೇ ಇವತ್ತು ಈ ಥರ ಬೆಂಗಳೂರಿಗೆ ಬಂದು ಇಂಥ ಬುಡಕಟ್ಟು ಆದಿವಾಸಿ ಸಮುದಾಯ ಸನ್ಮಾನ ಮಾಡುವಾಗ ಅವರ ಜಿಲ್ಲೆಯಲ್ಲಿ ಕೂಡ ಒಂದು ಇಲಾಖೆಗಳು ತುಂಬ, ಮೈಸೂರು ಜಿಲ್ಲೆಯಲ್ಲಿ 1000 ಗಟ್ಟಲೆ ಸಂಘ ಸಂಸ್ಥೆಗಳಿದೆ. ಅಂಥದ್ದಲ್ಲಿ ಕೂಡ ಇವತ್ತು ಬೆಂಗಳೂರಿಗೆ ಬಂದು ಈ ಮಕ್ಕಳು, ಅದ್ರ 12 ಸಮುದಾಯದಲ್ಲಿ ಜೇನು ಕುರುಬ ಮಕ್ಕಳು ಮಾತನಾಡಿ ಬಂದಿರೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅನೇಕ ವರ್ಷಗಳಿಂದ ಎಲ್ಲ ಪ್ರಮುಖ ಸಮುದಾಯಗಳು ಕೂಡ ತಮ್ಮ ಜಾತಿಯ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪುರಸ್ಕಾರವನ್ನು ಮಾಡ್ತಾಯಿದ್ರು. SLC PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂತಹ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡ್ತಾಯಿದ್ರು. ಇದನ್ನೆಲ್ಲ ನಾನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಟೆಂಟ್ಗಳಲ್ಲಿ, ಗುಡಿಸಲುಗಳಲ್ಲಿ, ಗುಡಾರಗಳಲ್ಲಿ ಅಥವಾ ಶೆಡ್ಡುಗಳಲ್ಲಿ, ಸ್ಮಶಾನದಲ್ಲಿ, ಪಾಳಬಿದ್ದ ಮಂಟಪಗಳಲ್ಲಿ ಇರುವಂತಹ ನಮ್ಮ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಯಾರು ಮಾಡ್ತಾರೆ ಅನ್ನುವಂಥ ಆಲೋಚನೆ ಬಂತು. ಇದಾದಮೇಲೆ ನಮಗೆ ಹೊಳೆದಿದ್ದು, ನಮ್ಮಲ್ಲಿರುವಂಥ ಮಕ್ಕಳಿಗೂ ಕೂಡ ಒಂದು ಸನ್ಮಾನ ಮಾಡಬೇಕಲ್ಲ, ಆ ಮಕ್ಕಳನ್ನು ಕೂಡ ಗುರುತಿಸ್ಬೇಕಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಮೊದಲ ಸಲ ಇಡೀ ಅಲೆಮಾರಿ ಆದಿವಾಸಿಗಳ ಇತಿಹಾಸದಲ್ಲಿ ಮೊದಲ ಸಲ ಅವರಿಗೆ ಇವತ್ತು ಆ ಮಕ್ಕಳಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ಕೂಡ 99.4%ಇಂದ 95%, 96% ತಗೊಂಡಿರೋಂಥ ಮಕ್ಕಳಿದ್ದಾರೆ SLC ಮತ್ತು PUCನಲ್ಲಿ. ಆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಕರೆದು ನಾವು ಒಂದು ಗೌರವವನ್ನು ತೋರಿಸಿದ್ವಿ, ಅವ್ರಿಗೆ ಬೆನ್ನು ತಟ್ಟಿದ್ದೀವಿ. ಮುಂದಕ್ಕೂ ಕೂಡ ನಾವು ಈ ರೀತಿ ಮಾರ್ಕ್ಸ್ ತೆಗೆದಿದ್ದು ಅಂತಂದರೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಲೆಮಾರಿಗುಡ್ಡ ಬುಡಕಟ್ಟು ಮಹಾಸಭಾದಿಂದ ಈ ಕಾರ್ಯವನ್ನು ಮಾಡಿದ್ದೀವಿ. ಇದಂತೂ ಒಂದು ರೀತಿಯ ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಇದುವರೆಗೂ ಇಂಥ ಮಕ್ಕಳನ್ನು ಯಾರೂ ಗುರುತಿಸಿರಲಿಲ್ಲ. ಮೊದಲ ಸಲ ನಾವು ಗುರುತಿಸಿ ಮಾಡಿದ್ದೀವಿ. ಈ ಮಕ್ಕಳು ಬೆಳಗಾವಿಯಿಂದ ಹಿಡಿದು ರಾಯಚೂರು, ಗುಲ್ಬರ್ಗ, ಬೀದರು ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಇಲ್ಲಿರುವಂಥ ಬಳ್ಳಾರಿ ಇರ್ಬೋದು, ಇಲ್ಲಿ ಪಕ್ಕದಲ್ಲೇ ಇರುವಂಥ ಚಿಕ್ಕಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳು ರೆಪ್ರೆಸೆಂಟ್ ಮಾಡಿದ್ದಾರೆ. ಇಂಥ ಮಕ್ಕಳದು ಒಂದು ಕಾರ್ಯಕ್ರಮ ಈಗ ನಡೆಸ್ತಾ ಇರುವಂಥದ್ದು ಇದೆಯಲ್ಲ, ನಿಜವಾಗಲೂ ಕೂಡ ನಮಗೆ ಇದು ಸಾರ್ಥಕತೆ ಅಂತ ಅನ್ನಿಸ್ತಾ ಇದೆ. ಈ ಮಕ್ಕಳಿಗೆ ಮುಂದಕ್ಕೆ ಕೂಡ ನಾವು ಯಾವ ರೀತಿಯಲ್ಲಿ ಅವರು ಮುಂದಿನ ಎಜುಕೇಷನ್ ಮಾಡಬೇಕು ಅಂತ ಕೂಡ ನಾವು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಹಾಸಭಾದಿಂದ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.